ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಕಂಟ್ರಿ ಡಿಲೈಟ್ ಆ್ಯಪಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಸಪೋಸು ಮಿಲ್ಕ್ ಆಗ್ಬೋದು, ಇಲ್ಲಾಂದರೆ ಎಗ್ಸ್ ಆಗ್ಬೋದು, ಕೋಕೋನಟ್ ವಾಟರ್ ಆಗ್ಬೋದು. ಈ ಥರ ನೀವು ಏನನ್ನ ಸಬ್ಸ್ಕ್ರಿಪ್ಷನಲ್ಲಿ ತೊಗೊಂಡಿದ್ರೆ, ಅಂದರೆ ಡೈಲಿ ಬರೋವಂಗೆ ತೊಗೊಂಡಿದ್ರೆ, ನೀವು ಇವಾಗ ಬೇಡ ಅನ್ಕೊತಾ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನೀವು ಹುಡುಕ್ತಾ ಇದ್ದರೆ ಡೆಫಿನೆಟಾಗಿ ನಾನು ಈ ವಿಡಿಯೋದಲ್ಲಿ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಎಲ್ಲ ಸೇರಿ 3 ಟೈಪ್ಸಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು. ಆ ಸಬ್ಸ್ಕ್ರಿಪ್ಷನ್ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡ್ರಿ ಡೆಫಿನೆಟಾಗಿ. ಸಪೋಸ್ ನಿಮಗೆ ಬೇಡ ಅನ್ಕೊಂಡ್ರೆ ಮಾತ್ರ ನೀವು ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಮಾತ್ರ ಡೈಲಿ ಅವ್ರು ಬರ್ತಾರೆ, ಪ್ರಾಡಕ್ಟ್ಸ್ ಕೊಟ್ಬಿಟ್ಟು ಹೋಗ್ತಾರೆ, ಮನಿ ಕಟ್ ಆಗ್ತಾ ಇರ್ತವೆ. ಅದಕ್ಕೆ ನೀವು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಎಲ್ಲ ಸೇರಿ 3 ಟೈಪ್ಸ್ ಇದ್ದಾವೆ. 3 ಟೈಪ್ಸಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಬೋದು. ನಾನು ಕ್ಲಿಯರಾಗಿ ನಿಮಗೆ ಈ ವಿಡಿಯೋದಲ್ಲಿ ಆ 3 ಟೈಪ್ಸ್ ನಾನು ಕ್ಲಿಯರಾಗಿ ತೋರಿಸ್ತೀನಿ ಹೇಗೆ ಕ್ಯಾನ್ಸಲ್ ಮಾಡಬೇಕಂದ್ರೆ. ಸಪೋಸು ಒಂದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡಿರಿ ಡೆಫಿನೆಟಾಗಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ. ಇವಾಗ ನಾನು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನೀವು ಕಂಟ್ರಿ ಡಿಲೈಟ್ ಆ್ಯಪ್ ಓಪನ್ ಮಾಡಬೇಕು. ಎಲ್ಲ ಸೇರಿ 3 ಟೈಪ್ಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಬೋದು. ಸಪೋಸ್ ಒಂದು ವರ್ಕ್ ಆಗಿಲ್ಲ ಅಂದರೆ ನೀವು ಇನ್ನೊಂದು ಟ್ರೈ ಮಾಡ್ಬೋದು. ಫಸ್ಟು ನೀವು ಅಲ್ಲಿ ಪ್ರೊಫೈಲ್ ಸಿಂಬಲ್ ಐತೆ, ನೀವು ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೈ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇರ್ತದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಇದಾವೆ ಅಂತ ಕ್ಲಿಯರಾಗಿ ತೋರಿಸ್ತೈತೆ. ಅಲ್ಲಿ ನೀವು ಯಾವುದು ನೀವು ಕ್ಯಾನ್ಸಲ್ ಮಾಡಬೇಕು ಅನ್ಕೊತಾ ಇದ್ರು ಅಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ ರಿಮೂವ್ ಅಂತ ಒಂದು ಆಪ್ಷನ್ ಬರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ರಿಮೂವ್ ಸಬ್ಸ್ಕ್ರಿಪ್ಷನ್ ಅಂತ ಇನ್ನೊಂದು ಆಪ್ಷನ್ ಬರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗ್ತೈತೆ. ಈ ಥರ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಬೋದು. ಇದು ಇನ್ನೊಂದು ಥರ ನಾನು ಕ್ಲಿಯರಾಗಿ ಇವಾಗ ನಿಮಗೆ ತೋರಿಸ್ತೀನಿ. ನೀವು ಫಸ್ಟು ಹೋಮ್ ಸ್ಕ್ರೀನ್ ಬಂದ ಮೇಲೆ ಅಲ್ಲಿ ಮಾರ್ನಿಂಗ್ ಡೆಲಿವರಿ ಅಂತ ಒಂದು ಆಪ್ಷನ್ ಇರ್ತದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೇಲೆ ನೀವು ನೋಡ್ಬೋದು, ಅಲ್ಲಿ ಡೇಟ್ಸ್ ಎಲ್ಲ ಕ್ಲಿಯರಾಗಿ ನಿಮಗೆ ಕಾಣಿಸ್ತವೆ. ನಾಳೆ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾಳೆ ಡೇಟ್ ಆಗ್ಬೋದು, ಇಲ್ಲಾಂದರೆ ಸಪೋಸ್ ನೀವು ವೀಕ್ಲಿ ಒನ್ಸ್ ಕೊಡ್ತಾ ಇದ್ದರೆ ಸಬ್ಸ್ಕ್ರಿಪ್ಷನ್, ನಿಮ್ಮದು ವೀಕ್ಲಿ ಒನ್ಸ್ ಇದ್ದರೆ ನೀವು ಡೇಟ್ ಚೆಕ್ ಮಾಡಿಕೊಂಡು ಕೆಳಗಡೆ ನೀವು ನೋಡ್ಬೋದು, ಈ ಥರ ಬ್ಲೂ ಲೈನ್ ಇದ್ದರೆ ಆ ಡೇಟಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಇದಾವೆ ಅಂತ ಅಲ್ಲಿ ಕ್ಲಿಯರಾಗಿ ನಮಗೆ ತೋರಿಸ್ತವೆ. ಇಲ್ಲಿ ಕ್ಯಾಲೆಂಡರ್ ಸಿಂಬಲ್ ಒಂದೈತೆ, ನೀವು ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಸೇಮ್ ಪ್ರಾಸೆಸ್ ಕೆಳಗಡೆ ಹೋಗಬೇಕು. ಕೆಳಗಡೆ ರಿಮೂವ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ರಿಮೂವ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಬೋದು. ಇದು ಸೆಕೆಂಡ್ ಟೈಪ್. ಇವಾಗ ನಾನು 3ನೇ ಟೈಪ್ ತೋರಿಸ್ತೀನಿ ಕ್ಲಿಯರಾಗಿ. ಇವಾಗ ಸರ್ಚ್ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಕ್ಲಿಯರಾಗಿ ಇವಾಗ ನಾನು ತೋರಿಸ್ತೀನಿ. ಫಸ್ಟ್ ನೀವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇವಾಗ ನನಗೆ ಲೆಮನ್ದು ಸಬ್ಸ್ಕ್ರಿಪ್ಷನ್ ಒಂದೈತೆ, ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಈ ಥರ ನಿಮ್ಮದು ಯಾವುದಿದ್ರೆ ಅದು ಸರ್ಚ್ ಮಾಡಬೇಕು, ಆ ಪ್ರಾಡಕ್ಟ್ನ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಸೇಮ್ ಪ್ರಾಸೆಸ್ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ರಿಮೂವ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ರಿಮೂವ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗ್ತೈತೆ. ಈ 3 ಟೈಪ್ಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಬೋದು. ಇವಾಗ ತಿರ್ಗಾ ಫೈನಲಾಗಿ ನಿಮ್ಮ ಅಕೌಂಟ್ಗೆ ಏನನ್ನ ಸಬ್ಸ್ಕ್ರಿಪ್ಷನ್ಸ್ ಇದ್ದಾವೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳೋದು ಈಸಿ. ಅದಕ್ಕೆ ನೀವು ಪ್ರೊಫೈಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೈ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ನೋ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದ್ದರೆ ಪ್ರಾಡಕ್ಟ್ಸ್ ಏನು ಬರಲ್ಲ. ಸಪೋಸು ನಿಮಗೆ ಪ್ರಾಡಕ್ಟ್ಸ್ ಬೇಡ ಅನ್ಕೊಂಡಿದ್ರೆ ಮಾತ್ರ ಡೆಫಿನೆಟಾಗಿ ಈ ಥರ ಕ್ಯಾನ್ಸಲ್ ಮಾಡ್ಕೊಳೋದೇ ಒಳ್ಳೆಯದು. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಈ ವಿಡಿಯೋದಿಂದ ನಾನು ಈ ಕಂಟ್ರಿ ಡಿಲೈಟ್ ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದು ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.